ರಾಜಕೀಯದಲ್ಲಿ ಒಂದು ಹೊಸ ಸಂಚಲನ. ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ಒಂದು ಬಲ್ಲ ಮೂಲಗಳಿಂದ ಇವತ್ತು ಮಾಹಿತಿಯನ್ನು ಲಭ್ಯವಾಗಿರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವ ಕ್ಷಣದಲ್ಲಿ ಬೇಕಾದರೂ ರಾಜೀನಾಮೆಯನ್ನು ನೀಡಬಹುದು ಅಂತ ಸ್ವತಃ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಮಾಧ್ಯಮದವರಿಗೆ ಮಾತನಾಡುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಯಾವಾಗ ಬೇಕಾದರೂ ರಾಜೀನಾಮೆಯನ್ನು ಕೊಡ್ಬೋದು. ಮೈಸೂರು ಚಲೋ ಪಾದಯಾತ್ರೆಯ ಯಶಸ್ಸನ್ನು ಕಂಡು ಕಾಂಗ್ರೆಸ್ನವರು ಗಾಬರಿಗೊಂಡಿದ್ದಾರೆ. ರಾಜ್ಯದ ಜನರ ವಿಶ್ವಾಸವನ್ನು ಕಳೆದುಕೊಂಡಿರುವಂಥ ಮುಖ್ಯಮಂತ್ರಿಗಳು ಅಭಿವೃದ್ಧಿ ಕಾರ್ಯಗಳನ್ನು ಬಿಟ್ಟು ಕಾಲ ಹಗರಣ ಮಾಡುತ್ತಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣ ಒಪ್ಪಿಕೊಂಡಂತೆ ಮೂಡ ಹಗರಣವನ್ನು ಒಪ್ಪಿಕೊಂಡು ನ್ಯಾಯಾಲಯದ ಆದೇಶಕ್ಕೂ ಮುನ್ನ ಬಂಡತನ ಬಿಟ್ಟು ರಾಜೀನಾಮೆ ನೀಡಿ ಅಂತ ಅವರು ಕೂಡ ಆಗ್ರಹಿಸಿದ್ದಾರೆ. ಆದರೆ ಬಹುತೇಕ ಮೂಲಗಳಿಂದಲೂ ಕೂಡ ಇವತ್ತು ಮಾಹಿತಿ ಲಭ್ಯವಾಗಿರೋದೇನೆಂದರೆ ಸಿದ್ದರಾಮಯ್ಯ ಆದಷ್ಟು ಬೇಗ ರಾಜೀನಾಮೆ ಕೊಡಲಿದ್ದಾರೆ ಅನ್ನೋ ಬಗ್ಗೆ. ನೋಡಿ, ಯಡಿಯೂರಪ್ಪ ಅವರು ನೈತಿಕ ಹೊಣೆಯನ್ನು ಹೊತ್ತಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದಾಗ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದರು. ಸಿದ್ದರಾಮಯ್ಯ ಕೂಡ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ಎಲ್ಲ ತನಿಖೆಯನ್ನು ಎದುರಿಸಿ ನಾನು ತಪ್ಪು ಮಾಡಿಲ್ಲಪ್ಪ, ಕೋರ್ಟೇ ನನಗೆ ಪ್ರೂವ್ ಮಾಡಿದೆ ಅಂತ ಮತ್ತೆ ರಾಜಕೀಯವಾಗಿ ಅವರು ಬೆಳೀಲಿ, ನಮಗೆ ಅಭ್ಯಂತರವಿಲ್ಲ. ಆದರೆ ಇಡೀ ರಾಜ್ಯದ ಜನರು ನಿಮ್ಮ ರಾಜೀನಾಮೆಯನ್ನು ಬಯಸುವಂಥ ಸಂದರ್ಭದಲ್ಲಿ ನೀವು ರಾಜೀನಾಮೆ ಕೊಡಬೇಕು. ಅದು ನಿಮ್ಮ ಒಂದು ನಿಮ್ಮ ನೈತಿಕತೆಗೆ ಬಿಟ್ಟಿದ್ದು. ನೈತಿಕವಾಗಿ ರಾಜೀನಾಮೆ ಕೊಟ್ಟು ಆಮೇಲೆ ತನಿಖೆಯನ್ನು ಎದುರಿಸಿ ನಾನು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋ ಕ್ಲೀನ್ ಹ್ಯಾಂಡ್ನ ಇಟ್ಕೊಂಡು ಮತ್ತೆ ರಾಜಕೀಯಕ್ಕೆ ಬನ್ನಿ. ಈ ಸಲ ಎಷ್ಟು ಪ್ರಚಂಡ ಬಹುಮತದಿಂದ ಜನರು ನಿಮ್ಮನ್ನು ಗೆಲ್ಲಿಸಿದ್ರು, ಅದಕ್ಕಿಂತ ಡಬಲ್ ಪ್ರಚಂಡ ಬಹುಮತದಿಂದ ಜನ ನಿಮ್ಮನ್ನು ಗೆಲ್ಲಿಸ್ತಾರೆ. ಆದರೆ ಸಿದ್ದರಾಮಯ್ಯ ಮನಸ್ಥಿತಿಯಲ್ಲಿ ಏನಿದೆಯೋ ಅನ್ನೋದು ಯಾರಿಗೂ ಅರ್ಥವಾಗ್ತಾ ಇಲ್ಲ. ಪಾಪ ಅವರಿಗೆ ಕಾಂಗ್ರೆಸ್ನವ್ರದ್ದೇ ಚಿಂತೆ ಆಗಿದೆ. ಕೆಲವೊಂದು ಕಾಂಗ್ರೆಸ್ನವರೇ ಒಳಗೆ ಅವರ ಬಗ್ಗೆ ವಿರೋಧವನ್ನು ಮಾಡ್ತಿದ್ದಾರೆ. ಅದಕ್ಕಾಗಿ ಅವರು ಏನು ಮಾಡಬೇಕಂತ ಅವರಿಗೂ ಗೊತ್ತಾಗ್ತಾ ಇಲ್ಲ.